ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಮತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಶರಣ. ಓಕೆ, ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಮಮತಾ ಅಂತ. ನಾನು ಯಲಹಂಕದಿಂದ ಬಂದಿದ್ದೀನಿ. ಬೆಂಗಳೂರು ಯಲಹಂಕದಿಂದ ಖಾನಾವಳಿಗೆ ಬಂದಿದ್ದೀರಾ? ಹೌದು. ಓಕೆ, ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಬದನೆಕಾಯಿ ಚಿತ್ರಾನ್ನ ಮತ್ತೆ ಇನ್ನೊಂದು ಕಾರ್ನ್ಫ್ಲೋರ್ ಹಲ್ವಾ ಎರಡೂ ಮಾಡಿ ತೋರಿಸ್ತೆ. ಓಕೆ, ಒಂದು ಖಾರ ಅಂದ್ರೆ ಖಾರ ತಿಂಡಿ, ಮತ್ತೊಂದು ಸ್ವೀಟ್. ಓಕೆ, ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟು ಖಾರದ್ದು ಬದನೆಕಾಯಿ ಚಿತ್ರಾನ್ನ. ಬದನೆಕಾಯಿ ಚಿತ್ರಾನ್ನ ಮಾಡ್ತೀರಾ? ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಬದನೆಕಾಯಿ, ಈರುಳ್ಳಿ, ಇದಕ್ಕೆ ಮೆಂತ್ಯ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅರಿಶಿನ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು. ಓಕೆ, ಸೊ ಅಂದ್ರೆ ನಮ್ಮ ಅಡುಗೆ ಮನೆಯಲ್ಲಿರುವ ಎಲ್ಲ ಒಂದು ಬೇರೆ ಯಾವುದು ಪದಾರ್ಥ ಇಲ್ಲ, ಎಲ್ಲ ಅಂಥದ್ದೇ ಒಂದು ಸಿಂಪಲ್ ಐಟಮ್ಸ್ ಇದೆ ಅಂತ ಅಲ್ವಾ? ಓಕೆ, ಸರಿ ಸರಿ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ಫಸ್ಟಿಗೆ ನಿಮ್ಗೆ? ಫಸ್ಟಿಗೆ ಒಂದು ಬಾಣಲೆ ಬೇಕು. ಬಾಣಲೆ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಮೊದಲಿಗೆ ಎಣ್ಣೆ ಬೇಕು. ಎಣ್ಣೆ ಹಾಕೊಂತೀರಾ? ಓಕೆ. ಮತ್ತೆ ಮಮತಾ ಅವರೇ, ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಯಜಮಾನ್ರು, ಇಬ್ರು ಮಕ್ಕಳಿದ್ದಾರೆ. ಹೌದಾ? ಏನ್ ಮಾಡ್ತಾ ಇದ್ದಾರೆ ಮಕ್ಕಳು? ಎಷ್ಟು ದೊಡ್ಡವರು? ಮಗಳು BE ಆಗಿ ವರ್ಕ್ ಮಾಡ್ತಿದ್ದಾಳೆ, ಟೆಸ್ಕೋ ಇಂಜಿನಿಯರಿಂಗ್. ಓಕೆ. ಮಗನು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಹೌದಾ? ಓಕೆ ಓಕೆ. ಜೊತೆಗೆ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ನಿಮ್ ಜೊತೆನೇ ಇದ್ದಾರೆ? ಎಲ್ಲ ಜೊತೆ. ಎಣ್ಣೆ ಕಾಯ್ಬೇಕು. ಓಕೆ, ಸಾಸಿವೆ ಕೊಡಿ. ಸಾಸಿವೆ ಹಾಕೊಳ್ತೀರಾ? ಓಕೆ. ಸೊ ಮನೆಯಲ್ಲಿ ನೀವೇನ ಅಡುಗೆ ಮಾಡೋದು? ಹೌದು. ಹೌದಾ? ಓಕೆ. ಜೀರಿಗೆ ಕೊಡಿ. ಮತ್ತೇನು ಬೇಕು? ಕಡಲೆಬೇಳೆ. ಓಕೆ, ಹಾಕೊಳ್ಳಿ. ಇನ್ನೇನು ಬೇಕು? ಉದ್ದಿನ ಹಾಕೊಳ್ಳಿ. ಇದು ಸ್ವಲ್ಪ ಬ್ರೌನ್ ಕಲರ್. ಓಕೆ ಓಕೆ. ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಹುರಿಬೇಕಲ್ವಾ? ಓಕೆ. ನೆಕ್ಸ್ಟ್ ಈರುಳ್ಳಿ ಕೊಡಿ. ಈರುಳ್ಳಿನ? ಹಾಂ. ಈಗ ಮನೇಲಿ ಏನೆಲ್ಲ ತಿಂಡಿಗಳು ಮಾಡ್ತೀರಮ್ಮ? ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ಉಪ್ಪಿಟ್ಟು, ದೋಸೆ, ಇಡ್ಲಿ. ಸೌತ್ ಇಂಡಿಯನ್ ಫುಡ್? ಸೌತ್ ಇಂಡಿಯನ್. ಹೌದಾ? ನಿಮ್ದು ಯಾವುದು ಸ್ವಂತ ಊರು ಯಾವುದು? ಸ್ವಂತ ಊರು ಬೆಂಗಳೂರು. ಬೆಂಗಳೂರೇ? ಓಕೆ ಓಕೆ. ಹೊಸ ರುಚಿಗಳೆಲ್ಲ ಟ್ರೈ ಮಾಡ್ತೀರಾ? ಕೆಲವೆಲ್ಲ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತೀವಿ. ಹಸಿಮೆಣಸು ತಗೊಳ್ಳಿ. ಮಕ್ಕಳಿಗೆಲ್ಲ ಏನು ಇಷ್ಟ ನೀವು ಮಾಡಿದ್ದು? ಈಗ ಮಗಳು ಇಬ್ರು ಬಿಸಿ ಇಂಜಿನಿಯರ್ಸು, ಸೊ ಅವ್ರಿಗೆ ಬಾಕ್ಸಿಗೂ ನೀವೇ ಮಾಡ್ಕೊಡ್ಬೇಕಾ? ಬಾಕ್ಸಿಗೂ ನಾನೇ ಮಾಡ್ಕೊಡ್ತೀನಿ. ಹೌದಾ? ಸೊ ಏನು ಇಷ್ಟ ಅವರಿಗೆ ನೀವು ಮಾಡೋದು? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮಾಡ್ತೀರಾ ಚೆನ್ನಾಗಿ? ಅಂದ್ರೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತಾಳಿಪಟ್ಟು ಅಂತ ಹೇಳ್ತಾರಲ್ಲ, ಹೌದಾ? ಅದಿಷ್ಟನಾ? ಅದಿಷ್ಟ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅಮ್ಮ. ಸೊ ಈಗ ರೊಟ್ಟಿಗೆ ಏನ್ ಮಾಡ್ತೀರಾ ಯೂಶಲಿ? ಅಕ್ಕಿ ರೊಟ್ಟಿಗೆ ಚಟ್ನಿನಾ? ಚಟ್ನಿ. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಬೇರೆ ಏನಾದ್ರು ಸ್ವೀಟ್ಸ್ ಮಾಡೋದು ಅಥವಾ ಏನಾದ್ರು ಖಾರ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ? ಹೌದಾ? ಏನ್ ಸ್ವೀಟ್ಸ್ ಮಾಡ್ತೀರಾ? ಸ್ವೀಟ್ಸು ಒಬ್ಬಟ್ಟು ಜಾಸ್ತಿ ಮಾಡ್ತೀವಿ. ಹೌದಾ? ಒಬ್ಬಟ್ಟು, ರವೆ ಉಂಡೆ. ಒಬ್ಬಟ್ಟಲ್ಲಿ ಯಾವ ತರ ವೆರೈಟೀಸ್ ತುಂಬಾ ಮಾಡ್ತೀರಾ? ವೆರೈಟೀಸ್ ಅಂದ್ರೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಆಮೇಲೆ ಕ್ಯಾರೆಟ್ ಒಬ್ಬಟ್ಟು. ಓಕೆ. ಕ್ಯಾರೆಟ್ ಹಾಕ್ತೀರಾ? ಬೇಳೆ ಕಾಯಿ ಎಲ್ಲ ಕೇಳಿದೀನಿ, ಕ್ಯಾರೆಟ್ ಒಬ್ಬಟ್ಟು ಬೇರೆ ಸಪ್ರೇಟ್ ಮಾಡ್ತೀವಿ. ಹೌದಾ? ಕ್ಯಾರೆಟ್ ಇದು ಹೂರ್ಣ ಮಾಡ್ಕೊಂಡು ಮಾಡೋದು? ಕ್ಯಾರೆಟ್, ಬೆಲ್ಲ, ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿ ಹೂರ್ಣ ಮಾಡ್ಕೊಂಡು. ಹೌದಾ? ಓಕೆ ಓಕೆ. ನೆಕ್ಸ್ಟ್ ಇದು ಬದನೆಕಾಯಿ. ಓಕೆ. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕೊಂಡಿದ್ದೀರಲ್ಲ? ಓಕೆ ಓಕೆ, ಸರಿ ಸರಿ. ಈಗ ಏನಂದ್ರೆ ಬದನೆಕಾಯಿ ಚಿತ್ರಾನ್ನ ಅಂತ ಹೇಳಿದ್ರಲ್ವಾ? ಈಗ ಎಷ್ಟೋ ಸಲ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಏನಾಗತ್ತೆ, ದಿನ ಚಿತ್ರಾನ್ನ ಅಥವಾ ವಾರದಲ್ಲಿ ಒಂದ್ಸತಿ ಮಾಡಿದ್ರು ಈ ಮಕ್ಕಳಿಗೆಲ್ಲ ಬೇಜಾರು. ಇದು ಅದಕ್ಕೆ ನೀವು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದಕ್ಕೆ ಬದನೆಕಾಯಿ ಯೂಸ್ ಮಾಡೋದು. ಬದನೆಕಾಯಿ ಅಂತೂ ಯಾವಾಗಲೂ ಸಿಗುತ್ತೆ, ಕಾಮನ್ ಆಗಿ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಎಲ್ಲ ಕಾಲದಲ್ಲೂ ಬದನೆಕಾಯಿ ಅಂತೂ ಮಿಸ್ ಆಗೋದೇ ಇಲ್ಲ.
ಸೊ ಮನೇಲಿ ತಂದಿಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಇದರಲ್ಲೇ ಚೇಂಜ್ ಇರುತ್ತೆ ಅಂತ ಸ್ವಲ್ಪ. ಓಕೆ ಓಕೆ. ಸೊ ರೈಸ್ ಐಟಮ್ಸ್ ಎಲ್ಲ ತುಂಬ ಮಾಡ್ತೀರಾ ಈ ಥರ? ಹಾಂ, ರೈಸ್ ಐಟಮ್ ಬಾಕ್ಸಿಗೆ ಬೇಕಲ್ಲ, ಬಾಕ್ಸಿಗೆ ರೈಸ್ ಐಟಮ್ಸೇ ಜಾಸ್ತಿ ಮಾಡ್ತಾರೆ ಅನ್ಕೊಂಡೆ ಅಲ್ವಾ? ಯಾಕಂದ್ರೆ ಈಗ ಈ ರೊಟ್ಟಿ ಇದೆಲ್ಲಾದ್ರೆ ಗಟ್ಟಿ ಆಗುತ್ತೆ. ಗಟ್ಟಿ ಆಗುತ್ತೆ, ಅದಕ್ಕೆ ರೈಸ್ ಐಟಮ್ ಸ್ವಲ್ಪ. ಓಕೆ ಓಕೆ. ಯಾವುದೆಲ್ಲ ರೈಸ್ ಐಟಮ್ಸ್ ಮಾಡ್ತೀರಾ? ರೈಸ್ ಐಟಮ್ ಬಂದು ಅಕ್ಕಿ ಉಸ್ಲಿಯಿಂದ ಮಾಡ್ತೀವಿ. ಅಕ್ಕಿ ಉಸ್ಲಿ. ಆಮೇಲೆ ಪಲಾವು, ಓಕೆ, ಪೊಂಗಲ್. ಅಂಥದ್ದೆಲ್ಲ ಏನೋ ಒಂದು ಮಕ್ಕಳಿಗೋಸ್ಕರ ಏನೇನೋ ಚೇಂಜ್ ಮಾಡೋದು, ಅದರಲ್ಲೇ ಸ್ವಲ್ಪ ಇದೆಲ್ಲ ವೇರಿಯೇಷನ್ಸ್ ಎಲ್ಲ ಮಾಡ್ಬಿಟ್ಟು ಮಾಡ್ತೀರಾ? ಹೌದಾ? ಓಕೆ ಓಕೆ. ಸಾಯಂಕಾಲ ಬರೋದು ಲೇಟ್ ಆಗುತ್ತಾ ಮಕ್ಕಳು? 6-7 ಆಗುತ್ತೆ. ಓಕೆ. ಇದು ಸ್ವಲ್ಪ ಹೊತ್ತು ಬದನೆಕಾಯಿ ಬೇಯಬೇಕಾ? ಬೇಯಬೇಕು, ಸ್ವಲ್ಪ ಬೇಯಬೇಕು. ಓಕೆ. ಈಗ ಬೆಂದಿದೆಯಾ ಬದನೆಕಾಯಿ? ಬೆಂದಿದೆ ಮೇಡಮ್. ಈಗ ನೆಕ್ಸ್ಟು ಇದಕ್ಕೆ ಉಪ್ಪು ಹಾಕಬೇಕು. ಓಕೆ, ತಗೊಳ್ಳಿ. ಮತ್ತೆ ಬದನೆಕಾಯ್ದು ಏನು ಮಾಡ್ತೀರಾ ನೀವು? ಬದನೆಕಾಯಲ್ಲಿ ಎಣ್ಗಾಯಿ ಮಾಡ್ತೀನಿ. ಇದೇ ಯೂಶಲಿ ಮಾಡೋದಾ? ಇದು ಮತ್ತೆ ಇನ್ನೊಂದು ಬರುತ್ತಲ್ಲ, ಅದು ಕಪ್ಪು ಬದನೆಕಾಯಿ. ಅದರಲ್ಲಿ ಬೇರೆ ಏನಾದರೂ ಎಣ್ಗಾಯಿ ಎಲ್ಲ ಮಾಡ್ತೀರಾ? ಎಣ್ಗಾಯಿ ಮಾಡ್ತೀನಿ, ಬೇರೆ ಪಲ್ಯ ಎಲ್ಲ ಮಾಡ್ತೀನಿ. ಸೊ ಈ ಬದನೆಕಾಯಿ ಚಿತ್ರಾನ್ನ ಜಾಸ್ತಿ ಮಾಡೋದು? ಹಾಂ. ಅನ್ನ ಏನಾದರೂ ಉಳಿದ್ರೆ ಮಾಡೋದಾ ಅಥವಾ ಅದಕ್ಕೋಸ್ಕರ? ಇದಕ್ಕೋಸ್ಕರನೇ ಅಂತಾನೆ ಮಾಡೋದು. ಹೌದಾ? ಓಕೆ. ಕೆಲವೊಂದ್ಸತಿ ಅಮ್ಮಂದ್ರೆಲ್ಲ ಅದೇ ಟೆಕ್ನಿಕ್ ಮಾಡ್ಬಿಡ್ತಾರೆ ಮುಂಚಿನ ದಿನ ರಾತ್ರಿ, ಯಾಕಂದ್ರೆ ಅನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಏನೋ ಸ್ಪೆಷಲ್ ಇವತ್ತು ರೈಸ್ ಅಂದ್ರೆ ಬ್ರಿಂಜಾಲ್ ರೈಸ್ ಅಂತ ಹೆಸರಿಟ್ಬಿಡೋದು, ಆ ಥರ ಅಲ್ಲ. ಇದಕ್ಕೋಸ್ಕರ ಇಷ್ಟಪಟ್ಟು ತಿಂತಾರೆ ಅಂತ ನೀವು ಮಾಡ್ತೀರಾ? ಇದಕ್ಕೋಸ್ಕರ ಅಂತಾನೆ ಬಾಕ್ಸ್ಗೆಲ್ಲ ಬೇಕಂತ. ಓಕೆ ಓಕೆ. ಇದಕ್ಕೆ ಅರ್ಶಿನ. ಓಕೆ. ಅದೆಲ್ಲ ಅಂತ ಒಂದು ಐಡಿಯಾಸ್ ಅಲ್ಲಿ ಅಮ್ಮಂದ್ರು ಎಕ್ಸ್ಪರ್ಟ್ ಇತ್ತೀಚೆಗೆ. ಬೇರೆ ಬೇರೆ ತರಕಾರಿ ಹಾಕ್ಬಿಡೋದು, ಅದ್ರದ್ದೊಂದು ರೈಸು ಅಂತ ಹೆಸರಿಟ್ಬಿಡೋದು ಅಲ್ವಾ? ನೀವು ಆ ಥರ ಮಾಡಲ್ವಾ? ಇಲ್ಲ ಮೇಡಮ್, ಯಾವ್ದು ಯೂಶಲಿ ಮಕ್ಕಳು ತಿಂತಾರೋ ಇಷ್ಟ ಯಾವುದು ಅಲ್ಲ. ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ತರಕಾರಿ ತಿನ್ಸೋದಕ್ಕೆ ಆಗೋದಿಲ್ಲ. ಏನ್ ಮಾಡೋದು, ಏನಾದ್ರೂ ಒಂದು ದಾರಿ ಬೇಕು. ಅದಕ್ಕೋಸ್ಕರ ಈ ತರ ಹೆಸರಿಟ್ಬಿಟ್ಟು ಅದ್ರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಕ್ಯಾರೆಟ್ ರೈಸು, ಈ ತರ ಕ್ಯಾಪ್ಸಿಕಮ್ ರೈಸು, ಒಂದೇ ಬೇಸಿಕ್ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ತರಕಾರಿ ಹಾಕೋದು. ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ. ಓಕೆ. ಇದು ಸಾಧಾರಣ ಎಷ್ಟೊತ್ತಾಗತ್ತೆ ಇದು ಮಾಡೋದಕ್ಕೆ? ಇದು ಮಾಡೋಕ್ಕೆ 10-15 ನಿಮಿಷ ಬೇಗ ಆಗ್ಬಿಡುತ್ತೆ. ರೈಸ್ ಒಂದು ಕಡೆ ರೆಡಿ ಮಾಡಿ ಇದೊಂದು 10-15 ನಿಮಿಷ ಸಾಕು. ಓಕೆ ಓಕೆ, ಸರಿ. ನೆಕ್ಸ್ಟ್ ಕೊತ್ತಂಬರಿ ಸಾಕು. ತಗೊಳ್ಳಿ. ಯೂಶಲಿ ಯಾವ ಪ್ರದೇಶದ ನೀವು, ಅಂದ್ರೆ ಕರ್ನಾಟಕದ ಅಥವಾ ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಇಂಡಿಯನ್ ಸ್ಟೈಲ್ ಎಲ್ಲ ಮಾಡ್ತೀನಿ. ಏನ್ ಮಾಡ್ತೀರಾ? ಟೈಮ್ ಇದ್ರೆ ಪಾಲಕ್ ಪನ್ನೀರು, ಮತ್ತೆ ಬಟರ್ ಪನ್ನೀರ್ ಮಸಾಲ, ಕ್ಯಾಪ್ಸಿಕಮ್ ಮಸಾಲ, ಅದೆಲ್ಲ ಮಾಡ್ತೀನಿ. ಹೌದಾ? ಈ ತರ ಖಾನಾವಳಿ ಎಲ್ಲ ನೋಡಿ ಕಲ್ತಿದ್ದೀರಾ? ನಮ್ಮ ಖಾನಾವಳಿ ಇದ್ರಲ್ಲಿ ಹೌದಾ? ಹೊಸ ಹೊಸ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡ್ತಾ ಇರ್ತೀವಿ. ಹೌದಾ? ಇದಕ್ಕೆ ನೆಕ್ಸ್ಟ್ ನಿಂಬೆಹಣ್ಣು ರಸ. ಓಕೆ, ತಗೊಳ್ಳಿ. ಈ ಬ್ರಿಂಜಾಲ್ ಬಿಟ್ಟು ಬೇರೆ ಇದೇ ಎಲ್ಲ ಇದು ಮಾಡಿ ಬೇರೆ ಇನ್ನೇನು ಹಾಕಿ ಮಾಡ್ಬೋದಾ? ಅಂದ್ರೆ ಈ ಬದನೆಕಾಯಿ ಬಟಾಣಿ ಹಾಕಿ ಮಾಡ್ಕೊಬೋದು. ಓಕೆ. ನೆಕ್ಸ್ಟು ಆಮೇಲೆ ಮತ್ತೆ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕಿ ಮಾಡ್ಕೊಬೋದು. ಓಕೆ. ಅವರೆಕಾಳು ಈ ಬದನೆಕಾಯಿ ಜೊತೆನೂ ಹಾಕ್ಬೋದು ಅಥವಾ ಬರೀ ಅವರೆಕಾಳು? ಬರೀ ಸಪ್ರೇಟ್ ಅವರೆಕಾಳು, ಬದನೆಕಾಯಿ ಬಿಟ್ಟು. ಓಕೆ ಓಕೆ. ಇದಕ್ಕೆ ಮಾವಿನಕಾಯಿ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ನಿಂಬೆಹಣ್ಣು ಮಾವಿನಕಾಯಿ ಚಿತ್ರಾನ್ನ ಅಂತ ಮಾಡ್ತಾರಲ್ಲ. ಬೇರೆ ಕರ್ದಿ ತಿಂಡಿ ಎಲ್ಲ ಮಾಡ್ತೀರಾ? ಕರ್ದಿ ತಿಂಡಿ ಎಲ್ಲ ಮಾಡ್ತೀವಿ. ಏನು ಮಾಡ್ತೀರಾ ಅದರಲ್ಲಿ? ಅದರಲ್ಲಿ ನಿಪ್ಪಟ್ಟು ಜಾಸ್ತಿ ಮಾಡ್ತೀವಿ. ಹೌದಾ? ಇಷ್ಟನಾ ಎಲ್ರಿಗೂ? ನಿಪ್ಪಟ್ಟು ಮಸಾಲ ಅದೆಲ್ಲ ಮಾಡ್ಕೊಳ್ತಾರೆ ಮನೇಲಿ, ಅದಕ್ಕೆ ಅದು. ಓಕೆ. ನಿಪ್ಪಟ್ಟು ಮಸಾಲ ಅಂದರೆ ಯಾವ ಥರ ಮಾಡೋದು? ನಿಪ್ಪಟ್ಟು ಮಸಾಲ ಅಂದರೆ ಅದು ನಿಪ್ಪಟ್ಟು ಮೇಲೆ ಈರುಳ್ಳಿ, ಕ್ಯಾರೆಟ್ ತುರಿ, ಆಮೇಲೆ ಕೆಂಪು ಚಟ್ನಿ ಅದೆಲ್ಲ ಹಾಕ್ಬಿಟ್ಟು. ಓಕೆ. ಅದೊಂದು ಸೇವು ಅದೆಲ್ಲ ಹಾಕ್ಬಿಟ್ಟು ಅಂದರೆ ಈಗ ಪೂರಿ ಬದಲು ನಿಪ್ಪಟ್ಟು ಇಡೋದು? ನಿಪ್ಪಟ್ಟು ಚಾಟ್ಸ್ ಥರ ಅದೊಂದು. ಓಕೆ. ಸಂಜೆ ಒಂದು ಕಾಫಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಅಡುಗೆಗೆಲ್ಲ ಏನು ಸಾರು ಹುಳಿ ಆ ಥರದ ಅಥವಾ ಬೇರೆ ಏನಾದರೂ ಮಾಡ್ತೀರಾ? ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೀರಾ? ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೀವಿ, ಪ್ಲೈನ್ ರೊಟ್ಟಿ. ಮುದ್ದೆ ದಿನ ತಿಂತೀರಾ ಆ ಥರ ಎಲ್ಲ ಏನಿಲ್ಲ? ಎವ್ರಿ ಡೇ ಈ ಥರ ವೀಕ್ಲಿ 2 days. ಹೌದಾ? ಓಕೆ. ಇದಾಗಿದೆ, ಗೊಜ್ಜು ರೆಡಿ ಆಗಿದೆ. ಓಕೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿದರೆ ಆಯಿತು. ಓಕೆ. ಈ ಗೊಜ್ಜನ್ನೊಂದು ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಬೇಕಾದಾಗ ರೈಸ್ ಹಾಕ್ಬೋದಾ ಅಲ್ವಾ? ಅವಾಗ ಫ್ರೆಶ್ ಇರುತ್ತೆ. ಹೌದು, ಒಂದಿನ ಬೆಳಿಗ್ಗೆ ಮಾಡಿ ಸಂಜೆವರೆಗೆ ಇಟ್ಕೋಬೋದು. ಇಟ್ಕೋಬೋದು. ಇದು ಸ್ಟವ್ ಆಫ್ ಮಾಡ್ತೀನಿ. ಸರಿ. ಮತ್ತೆ ನಿಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ನಾನು ಕಸೂತಿ ವರ್ಕ್ ಸ್ವಲ್ಪ ಮಾಡ್ತೀನಿ.
ಹೌದಾ? ಸ್ಯಾರಿ ಕುಚ್ಚೆಲ್ಲ ಕಟ್ಟೋದು. ಓ, ಅದೆಲ್ಲ ಇಂಟ್ರೆಸ್ಟ್ ಇದೆ. ಹೌದಾ? ನಿಮ್ಮ ಸಾರಿಗೆ ನೀವೇ ಕುಚ್ಚು ಕಟ್ಕೊಂಡ್ರದ ಆ ಥರನ? ಕಟ್ಕೊಳ್ಳೋದು, ಜಿಗ್ಜಾಗ್ ಫಾಲೋ ವರ್ಕ್ ಅದನ್ನ ಮಾಡ್ಕೊಂಡು. ಹೌದಾ? ದುಡ್ಡು ಜಾಸ್ತಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಗ್ಬಿಡುತ್ತಲ್ವಾ? ಮತ್ತೆ ಎಣ್ಣೆನೂ ಸ್ವಲ್ಪ ಕಡಿಮೆನೆ, ಇದಕ್ಕೆ ಜಾಸ್ತಿ ಬೇಕು ಅಂತ ಬೇಕಾಗಲ್ಲ. ಹೌದು ಹೌದು. ಸಿಂಪಲ್ ಆಗಿ ರೈಸ್ ಅನ್ನ ಮಾಡ್ಕೊಂಡು ಇದನ್ನ ಕಲ್ಸ್ಕೊಂಡ್ಬಿಟ್ರೆ ಒಂದು ಟಿಫನ್ ಬಾಕ್ಸ್ಗೆ ಒಂದು ತಿಂಡಿ ರೆಡಿ ಆಗಿಬಿಡುತ್ತೆ. ಮತ್ತೆ ನೀವು ಹೇಳಿದಾಗ ತುಂಬಾ ವೇರಿಯೇಷನ್ಸ್ ಮಾಡ್ಕೊಂಡ್ರೆ ತರಕಾರಿನೂ ಅದರಲ್ಲಿರೋ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ದೇಹಕ್ಕೆ. ಆಗಿದೆಯಾ ಈಗ? ರೆಡಿ ಆಗಿದೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀರಾ? ಮಾಡಿದ್ವಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಸರ್ವಿಂಗ್ ಬೋರ್ಡ್ ಕೊಡಿ. ಓಕೆ, ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಟೇಸ್ಟ್ ನೋಡೋದಕ್ಕೆ. ತಗೊಳ್ಳಿ. ಓಕೆ, ಈಗ ಬದನೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಗಿದೆ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ಈಗ ನೋಡೋದಕ್ಕೆ ಚಿತ್ರಾನ್ನ ಥರನೇ ಕಾಣ್ತಾ ಇದೆ, ಆದರೆ ಒಂದು ಖುಷಿ ಅಂದರೆ ಬರೀ ಚಿತ್ರಾನ್ನ ಅಲ್ಲ, ಬದನೆಕಾಯಿ ಚಿತ್ರಾನ್ನ ಅಲ್ವಾ? ಓಕೆ, ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಬದನೆಕಾಯಿ ನಂಗೆ ಸ್ವಲ್ಪ ಇಷ್ಟನೇ. ಬಿಸಿ ಇದೆ, ಚೆನ್ನಾಗಿ ಹೊಗೆ ಬರ್ತಾ ಇದೆ, ಏನೋ ಒಂದು ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಏನೋ ಒಂದು ಡಿಫ್ರೆಂಟ್ ಆಗಿದೆ. ರೆಗ್ಯುಲರ್ ಚಿತ್ರಾನ್ನ ಅಂದ ತಕ್ಷಣ ನಂಗೆ ಸ್ವಲ್ಪ ಬೇಜಾರಾಗಿತ್ತು, ಬಟ್ ಇದು ಬದನೆಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ ಅಂದರೆ ಒಂಥರ ಸ್ಪೈಸಿ ಇದೆ. ಮತ್ತು ನೀವೇನೋ ಮೆಂತೆ ಪೌಡರು ಮತ್ತು ಏನದು ಕಾಯಿ ಎಲ್ಲ ತುಂಬ ಹಾಕಿದ್ದೀರ, ಚಿತ್ರಾನ್ನಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾರೆ. ಏನೋ ಒಂದು ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಿ ನಿಜವಾಗ್ಲೂ ನೋಡ್ಬೋದು. ಚೆನ್ನಾಗಿದೆ, ರುಚಿ ಇದೆ. ಒಂದು ನೀವು ಹೇಳಿದಾಗೆ ಒಂದು ಬಾಕ್ಸಿಗೆ, ಆಫೀಸಿಗೆ ಹೋಗೋರಿಗೆ ಇದು ಒಂದು ಪರ್ಫೆಕ್ಟ್ ಟಿಫಿನ್ ಬಾಕ್ಸಿಗೆ ಒಂದು ಬದನೆಕಾಯಿ ಚಿತ್ರಾನ್ನ. ಇದು ತುಂಬ ಚೆನ್ನಾಗಿದೆ. ಹಾಗೆ ಮಮತಾ ಅವರೇ, ಈಗ ಒಂದು ಖಾರದ ತಿಂಡಿ ಮಾಡಿದ್ರಿ, ಇನ್ನೊಂದು ಯಾವುದೋ ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವುದದು? ಕಾರ್ನ್ಫ್ಲೋರ್ ಹಲ್ವಾ. ಕಾರ್ನ್ಫ್ಲೋರ್ ಹಲ್ವಾ ಮಾಡ್ತೀರಾ ಮಮತಾ ಅವರೇ? ಈಗ ಕಾರ್ನ್ಫ್ಲೋರ್ ಹಲ್ವಾ ಅಂತ ಹೇಳಿದ್ರಲ್ಲ? ಹೌದು. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಮೇನ್ ಕಾರ್ನ್ಫ್ಲೋರ್ ಬೇಕು. ಓಕೆ, ಬಾದಾಮ್ ಪೌಡರು, ದ್ರಾಕ್ಷಿ, ಕೊಬ್ಬರಿನು ಮತ್ತು ಗಸಗಸೆ ಪುಡಿ, ಸಕ್ಕರೆ, ಗೋಡಂಬಿ, ತುಪ್ಪ, ಹಾಲು. ಓಕೆ ಓಕೆ. ಇದು ಬಾದಾಮ್ ಪೌಡರ್, ಬಾದಾಮ್ನ ಹಸಿ ಬಾದಾಮನ್ನ ಪುಡಿ ಮಾಡ್ಕೊಂಡಿದ್ದೀರಾ? ಹೌದು, ಮನೇಲೆ ಮಾಡಿ. ಕೇಸರಿ, ಒಂಚೂರು ಸಕ್ಕರೆ, ಏಲಕ್ಕಿ ಪುಡಿ ಎಲ್ಲ ಸೇರಿಸಿದ್ದೀರಾ ಪುಡಿ ಮಾಡಿರೋದು. ಓಕೆ ಓಕೆ. ಹುರ್ಕೊಂಡಿದ್ದೀರಾ? ಏನಿಲ್ಲ ಅದು ಹಸಿದೆ. ಇದು ಕಾರ್ನ್ಫ್ಲೋರ್ ನಾವು ರೆಗ್ಯುಲರ್ ಆಗಿ ಕಾರ್ನ್ಫ್ಲೋರ್ ಸಿಗುತ್ತಲ್ಲ ಅದೇನೆ? ಸಿಗುತ್ತಾ, ಅದೇನೆ. ಸರಿ ಸರಿ. ಓಕೆ, ಹಾಗಾದ್ರೆ ಶುರು ಮಾಡೋಣಲ್ಲ? ಶುರು ಮಾಡಿ. ಏನು ಬೇಕು ಇವಾಗ? ನನಗೆ ಒಂದು ಬೌಲ್ ಬೇಕು, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ತಗೊಳ್ಳಿ. ಇದಕ್ಕೆ ಒಂದು ಬೌಲು ಕಾರ್ನ್ಫ್ಲೋರ್ ಹಾಕೋತೀರಾ? ಓಕೆ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಮತಾ ಅವರೇ? ಮಾಡ್ತಾ ಇರ್ತೀನಿ. ಹೌದಾ? ಇದು ಏನು ಬೇರೆ ಸ್ವೀಟ್ಸ್ ಅಂದ್ರೆ ಏನು ಮಾಡ್ತೀರಾ? ಬೇರೆ ಸ್ವೀಟ್ಸ್ ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡ್ತೀನಿ, ಆಮೇಲೆ ಕೊಬ್ಬರಿ ಬರ್ಫಿ ಮಾಡ್ತೀನಿ. ಓಕೆ. ಇದಿವಾಗ 1 ಕಪ್ ಕಾರ್ನ್ಫ್ಲೋರ್ಗೆ 1 ಕಪ್ ಹಾಕ್ಬೇಕಾ? ಇದು ಸಕ್ಕರೆ? ಸೇಮ್ ಸಕ್ಕರೆ ಹಾಕಬಹುದು. ಅಕಸ್ಮಾತ್ ಸ್ವೀಟ್ ಜಾಸ್ತಿ ಬೇಕಾದರೂ ಇನ್ನು ಸ್ವಲ್ಪ ಹೆಚ್ಚು. ಓಕೆ, ಸರಿ. ಅವ್ರವ್ರ ರುಚಿಗೆ, ಕೆಲವರಿಗೆ ಸಕ್ಕರೆ ಜಾಸ್ತಿ ಬೇಕು, ಕೆಲವರಿಗೆ ಕಡಿಮೆ ಬೇಕು, ಆ ಥರ ಎಲ್ಲ ಇರ್ತಲ್ಲ. ಓಕೆ. ಮತ್ತೆ ಹಾಲು 1 ಕಪ್. ಓಕೆ. ಇದು ಹಲ್ವಾ ಅಂದರೆ ನೀವು ಹೇಳಿದಾಗೆ ಕ್ಯಾರೆಟ್ ಹಲ್ವಾ, ಇನ್ನು ಏನದು ಕುಂಬಳಕಾಯಿ ಹಲ್ವಾ, ಬೇರೆ ಬೇರೆ ಎಲ್ಲ ಕೇಳಿರ್ತೀವಿ. ಕಾರ್ನ್ಫ್ಲೋರ್ ಹಲ್ವಾ ನಾನು ಕೇಳಲೇ ಇಲ್ಲ. ಇದು ಎಲ್ಲಿ ನೀವೇ ಟ್ರೈ ಮಾಡಿದ ಅಥವಾ ಎಲ್ಲಿಂದ ಕಲ್ತಿದ್ದೀರಾ? ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ಟಿದ್ರು. ಹೌದಾ? ಓಕೆ ಓಕೆ. ಇದಕ್ಕೆ 1 ಕಪ್ ಹಾಲು ಹಾಕಿ 2 ಕಪ್ ನೀರು ಹಾಕಿ. ನೀರು 2 ಕಪ್ ಕೊಡ್ಲಾ? ಓಕೆ. ಈಗಲೇ ಹಾಕೊಂತೀರಾ ಅಥವಾ ಚೆನ್ನಾಗಿ? ಇಲ್ಲ, ಎರಡನ್ನ ಒಟ್ಟಿಗೆ ಹಾಕಿ ನೀಟಾಗಿ ಓಕೆ ಕಲಿಸ್ಕೊತೀನಿ. ಕಾರ್ನ್ಫ್ಲೋರಲ್ಲಿ ಸ್ವೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದೆ ಇವಾಗ. ಯಾವಾಗಲೂ ಕಾರ್ನ್ಫ್ಲೋರ್ ಯೂಸ್ ಮಾಡೋದು ಖಾರದಕ್ಕೆ ಅಲ್ವಾ? ಹೌದು ಮೇಡಮ್. ಏನಾದರೂ ಗ್ರೇವಿ ಆಗಬೇಕು, ದಪ್ಪ ಅಥವಾ ಸೂಪ್ ಮಾಡೋದಕ್ಕೆ ಯೂಶಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾರೆ. ಇವತ್ತೇನೋ ಒಂದು ಏನಾದರೂ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಕಾರ್ನ್ಫ್ಲೋರ್ ಇದು ಸ್ವೀಟ್. ಹೌದು ಮೇಡಮ್. ಸಾಕಾ? 2 ಕಪ್ ಸಾಕು. ಓಕೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಇದನ್ನ ಮಾಡಿದ್ದೀರಾ ಮನೆಯಲ್ಲಿ? ಟ್ರೈ ಮಾಡಿ ಆಗಿದೆಯಾ? ಮಾಡ್ತಾ ಇರ್ತೀನಿ ಮೇಡಮ್. ಕಾರ್ನ್ಫ್ಲೋರ್ದೇ ಸ್ವೀಟ್ ಮಾಡ್ತಾ ಇರ್ತೀರಾ? ಓಕೆ ಓಕೆ.
ಬೇರೆ ಏನ್ ಮಾಡಿದೀರಾ ಇದ್ರದ್ದು ಸ್ವೀಟ್ಸ್ ಇನ್ನೇನಾದ್ರೂ ಇದೆಯಾ ಅಥವಾ ಕಾರ್ನ್ಫ್ಲೋರ್ ಹಲ್ವಾ ಮಾತ್ರನಾ? ಇದು ಬೇಬಿ ಕಾರ್ನ್ ಮಂಚೂರಿಯನ್ ಅದಕ್ಕೆಲ್ಲ ಯೂಸ್ ಮಾಡ್ತೀರಾ. ಸ್ವೀಟು ಇದು ಮಾತ್ರ? ಸ್ವೀಟ್ ಮಾತ್ರ. ಓಕೆ ಓಕೆ ಸರಿ ಆಯ್ತಾ. ಅದು ಚೆನ್ನಾಗಿ ಕೂಡ್ಕೊಳ್ಬೇಕಲ್ಲ ಎಲ್ಲ ನೀಟಾಗಿ? ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹೌದಾ? ಇದನ್ನ ತೆಗ್ದಿಟ್ಬಿಡೋಣ. ಇದೇನಾದ್ರೂ ಸ್ವಲ್ಪ ಹೊತ್ತು ಇಡಬೇಕು ಅಂತ ಆತರ ಏನಾದ್ರು ಇದೆಯಾ? ಏನಿಲ್ಲ, ಇಮಿಡಿಯೇಟ್. ಓಕೆ. ಏನ್ ನನಗೆ ಇವಾಗ ಒಂದು ಪ್ಯಾನ್ ಒಲೆ ಹಚ್ಕೊಂಡ್ಬರ್ತೀರಾ? ಮತ್ತೆ ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಾ ಮಮತಾ ಅವರೇ? ನಾನು ಫ್ರೀ ಟೈಮಲ್ಲೆಲ್ಲ ನಮ್ಮದು ಸ್ನೇಹ ಅಂತ ಒಂದು ಮಹಿಳಾ ಇದಿದೆ, ಸಂಘ ಇದೆ. ಓಕೆ. ಅದು ಮಂತ್ಲಿ ಒನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಅದರಲ್ಲೆಲ್ಲ ಭಾಗವಹಿಸ್ತೀನಿ. ಹೌದಾ? ಓಕೆ ಓಕೆ. ಇದಕ್ಕೆ ತುಪ್ಪ ಹಾಕೋಬೇಕು. ಓಕೆ. 1 ಸ್ಪೂನ್. 1 ಸ್ಪೂನ್ ಕೊಡಿ. ಓಕೆ. ಸೊ ಯಾವ ಥರ ಪ್ರೋಗ್ರಾಮ್ ಅದು? ನೀವು ಹೇಳಿದ್ರಿ ಸ್ನೇಹ ಅಂತ, ಯಾವ ಟೈಪ್ ಇದು ಪ್ರೋಗ್ರಾಮ್ಸ್ ಮಾಡ್ತೀರಾ? ಅದು ಸೆಂಟ್ರಲಲ್ಲಿ ಒಂದು ಇದಿದೆ, ಸ್ನೇಹ ಭವನ ಅಂತ. ಅಲ್ಲಿ ಮಂತ್ಲಿ ಒನ್ಸು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಡ್ರಾಮಾ, ವಚನ ಗಾಯನ, ಆಮೇಲೆ ಕರಕುಶಲ ಕಲೆ, ಸ್ಪೋರ್ಟ್ಸು, ಆ ಥರ ಪ್ರೋಗ್ರಾಮ್ಸ್ ಇರುತ್ತೆ. ಅದರಲ್ಲೆಲ್ಲ ನಾನು ಭಾಗವಹಿಸ್ತೀರಾ? ಓಕೆ. ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು. ಮಾಡಿದ್ದೀರಾ? ಇದರಲ್ಲಿ ಗೋಡಂಬಿ ಹಾಕೊಂಡು ಫ್ರೈ ಮಾಡಿ. ಸರಿ, ಹಾಕೊಳ್ಳಿ. ಈಗ ಡ್ಯಾನ್ಸು, ಸಂಗೀತ ಆ ಥರ ಎಲ್ಲ ಮಾಡ್ತೀರಾ? ಯೂಶಲಿ ಆ ಥರ ಸಂಘ ಅಂತ ಮಾಡ್ಕೊಂಡು ಒಂದು ಅವಕಾಶ ಹೆಂಗಸರಿಗೆಲ್ಲ ಅಲ್ವಾ, ಒಂದು ಸ್ಕೂಲ್ ಕಾಲೇಜ್ ಆದ್ಮೇಲೆ ಈ ತರ ಮಹಿಳೆಯರಿಗೆ ಒಂದು ಅವಕಾಶ ಆ ಥರ ಎಲ್ಲ ಮಾಡಿದ್ದೀರಾ? ಮಾಡಿದ್ದೀನಿ ಮೇಡಮ್. ಹೌದಾ? ಇದು ಸ್ವಲ್ಪ ಬ್ರೌನ್ ಆಗ್ತದೆ. ಇದಕ್ಕೆ ನಾನು ದ್ರಾಕ್ಷಿ ಹಾಕೊಳ್ಳಿ. ಇದಾಗಿದೆ ಮೇಡಮ್. ಓಕೆ. ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡಿ. ಅಷ್ಟು ಆಗುತ್ತಾ? ಅದಕ್ಕೆ ಅಷ್ಟು ಹಾಕ್ಬೋದಾ? ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಎಷ್ಟೊತ್ತು ಬೇಕಮ್ಮ ಇದಕ್ಕೆ? ಇದಕ್ಕೊಂದು 10 ನಿಮಿಷ ಬೇಕಾಗುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಕಲಿಸ್ಬೇಕು ಗಟ್ಟಿಯಾಗವರೆಗೂ. ಸರಿ ಸರಿ. ಮಮತಾ ಆಗಿದೆಯಾ? ಆಗಿದೆ. ಈಗ ಇದಕ್ಕೆ ಬಾದಾಮ್ ಪೌಡರು ಮತ್ತೆ ಕೊಬ್ಬರಿ ತುರಿ. ಓಕೆ. ಒಂಥರ ಫುಲ್ ಗಟ್ಟಿ ಗಟ್ಟಿ ಆಗ್ಬಿಡ್ತಲ್ಲ? ಇದು ಬಾಣಲೆ ಎಲ್ಲ ಬಿಟ್ಕೊಂಡು. ಹೌದೌದು, ಬಿಟ್ಕೊಂಡಿದೆ. ಅದ್ರದ್ದು ಒಂಥರ ಕಾರ್ನ್ಫ್ಲೋರೇ ಹಾಗೆ ಒಂಥರ ಏನದು, ಒಲೆ ಮೇಲೆ ಇಟ್ಟ ತಕ್ಷಣ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಬೇಗ ಬೇಗ ನೀವು ಕಲಿಸ್ಬೇಕು. ಹೌದು ಮೇಡಮ್. ಇದಕ್ಕೆ ಕೊಬ್ಬರಿ ಮತ್ತೆ ಗಸಗಸೆ ಪುಡಿ ಉದುರಿಸ್ಬೇಕು. ಓಕೆ. ಇದಾಗಿದೆ ಮೇಡಮ್. ಆಗಿದೆಯಾ? ಬಾಣಲೆ ಎಲ್ಲ ಬಿಟ್ಕೊಂಡು ಬರ್ತಾರೆ. ಓಕೆ. ಇದನ್ನ ಒಂದು ತುಪ್ಪ ಸವರಿರೋ ತಟ್ಟೆಗೆ. ಆಲ್ರೆಡಿ ತುಪ್ಪ ಸವರಿದ ತಟ್ಟೆ ರೆಡಿ ಇದೆ. ಸ್ಟವ್ ಆಫ್ ಮಾಡಿ ಇದನ್ನ ಅದಕ್ಕೆ ಹಾಕೊಳ್ಳಿ. ಓಕೆ ಓಕೆ. ಇದನ್ನೀಗ ಗಟ್ಟಿ ಆಗ್ಬಿಟ್ಟು ಕಟ್ ಮಾಡ್ಬೇಕಾ? ಇದು ಕಟ್ ಮಾಡ್ಬೇಕು. ತಣ್ಣಗಾಗ್ಬೇಕಾಗತ್ತೆ. ತಣ್ಣಗಾಗಬೇಕು. ಇದಕ್ಕೆ ಅದು ಉಳಿದಿರೋ ಕೊಬ್ಬರಿ ಗಸಗಸೆ ಮೇಲೆ ಅಲಂಕಾರಕ್ಕೆ ಸ್ವಲ್ಪ. ಓಕೆ ಓಕೆ. ಸುಮಾರು ಎಷ್ಟೊತ್ತು ಬೇಕಿದು? ಸ್ವಲ್ಪ ಬಿಸಿ ಬಿಸಿನೇ ಇದೆ. ಇದು ಒಂದು 10 ನಿಮಿಷ ಬೇಕು ಮೇಡಮ್. ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡಿ. ಓಕೆ ಓಕೆ. ಇದು ಉಳಿದಿರೋ ಕೊಬ್ಬರಿ ತುರಿ ಗಸಗಸೆ ಮೇಲೆ ಸ್ವಲ್ಪ. ಓಕೆ, ಹಾಕೊಳ್ಳಿ. ಇದನ್ನು ಹಾಕ್ತೀರಾ? ಇಲ್ಲ ಅಷ್ಟೇನಾ? ಅಷ್ಟೇ. ಓಕೆ ಸಾಕು. ಈಗ ತಣ್ಣಗಾಗಬೇಕು, ರುಚಿ ನೋಡ್ಬೇಕು ಅಂದ್ರೆ. ಹೌದು ಮೇಡಮ್, ತಣ್ಣಗಾಗಬೇಕು. 10 ನಿಮಿಷ ಬೇಕು. ಓಕೆ, ಸ್ವಲ್ಪ ಕಾಯೋಣ. ಓಕೆ ಮೇಡಮ್. ಇದು ಹಾರಿದೆ, ತಣ್ಣಗಾಗಿದೆ. ಬೌಲ್ ಕೊಡಿ ರುಚಿ ನೋಡಿ. ಓಕೆ, ಕಾಯ್ತಾ ಇದ್ದೀನಿ ರುಚಿ ನೋಡೋದಕ್ಕೆ. ಸ್ಪೂನ್ ಕೊಡಿ ಮೇಡಮ್. ಇನ್ನೊಂದು ಸ್ಪೂನ್ ಕೊಡ್ಲಾ? ಬೇಡ.
ರುಚಿ ನೋಡಿ ಹೇಗಿದೆ. ಓಕೆ, ಖಂಡಿತ ಹೇಳ್ತೀನಿ. ಯಾವತ್ತು ಕಾರ್ನ್ಫ್ಲೋರ್ ಹಲ್ವಾ ತಿಂದೇ ಇಲ್ಲ. ತುಂಬ ಸ್ವಾದಿಷ್ಟವಾಗಿದೆ. ನಾನು ಯೋಚನೆ ಮಾಡಲೇ ಇಲ್ಲ ಕಾರ್ನ್ಫ್ಲೋರಿಂದ, ಆಗ ಫಸ್ಟ್ ಹೇಳಿದ್ನಲ್ಲ ಆ ಥರ ಇಷ್ಟೊಂದು ಒಳ್ಳೆ ಸ್ವೀಟ್ ಮಾಡ್ಬೋದು ಅಂತ ಅಂದ್ಕೊಳ್ಳೇ ಇಲ್ಲ. ಮನೇಲಿ ಇದ್ದ ಕಾರ್ನ್ಫ್ಲೋರನ್ನೇ ತೊಗೊಂಡು ಒಂದು ಒಳ್ಳೆ ಹಲ್ವಾ ಮಾಡಿಬಿಟ್ಟಿದ್ದೀರಾ. ತುಂಬ ಟೇಸ್ಟಿಯಾಗಿದೆ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕಾರ್ನ್ಫ್ಲೋರ್ ಹಲ್ವಾ ಮತ್ತು ಬದನೆಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿದ್ದೀರಾ. ಎರಡೂ ತುಂಬ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಬದನೆಕಾಯಿ ಚಿತ್ರಾನ್ನ ಮಾಡಲು ಬೇಕಾಗುವ ಪದಾರ್ಥಗಳು: ಬದನೆಕಾಯಿ 1 ಕಪ್, ಈರುಳ್ಳಿ 1 ಕಪ್, ಉದ್ದಿನಬೇಳೆ 2 ಚಮಚ, ಜೀರಿಗೆ 1 ಚಮಚ, ಸಾಸಿವೆ 1 ಚಮಚ, ನಿಂಬೆ ಹಣ್ಣಿನ ರಸ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ 8 ರಿಂದ 10, ಅರಿಶಿನ ಸ್ವಲ್ಪ, ಕಡಲೆಬೇಳೆ 2 ಚಮಚ, ತೆಂಗಿನ ತುರಿ 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಬದನೆಕಾಯಿ ಚಿತ್ರಾನ್ನ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಸಣ್ಣಗೆ ಹೆಚ್ಚಿದ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ತೆಂಗಿನ ತುರಿ, ನಿಂಬೆ ಹಣ್ಣಿನ ರಸ ಹಾಕಿ ಕಲಸಿ. ನಂತರ ಅನ್ನ ಹಾಕಿ ಕಲಸಿದರೆ ಬದನೆಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ಕಾರ್ನ್ಫ್ಲೋರ್ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು: ಕಾರ್ನ್ಫ್ಲೋರ್ 1 ಕಪ್, ಬಾದಾಮಿ ಪೌಡರ್ 2 ಚಮಚ, ದ್ರಾಕ್ಷಿ 2 ಚಮಚ, ಕೊಬ್ಬರಿ ಮತ್ತು ಗಸಗಸೆ ಪುಡಿ 2 ಚಮಚ, ಸಕ್ಕರೆ 1 ಕಪ್, ಗೋಡಂಬಿ 2 ಚಮಚ, ತುಪ್ಪ 2 ಚಮಚ, ಹಾಲು 1 ಕಪ್. ಕಾರ್ನ್ಫ್ಲೋರ್ ಹಲ್ವಾ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಸಕ್ಕರೆ, ಹಾಲು, 2 ಕಪ್ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಕಲಸಿ ಇಟ್ಟುಕೊಂಡಿರುವ ಮಿಶ್ರಣವನ್ನು ಹಾಕಿ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸಿ. ನಂತರ ಅದಕ್ಕೆ ಬಾದಾಮಿ ಪೌಡರ್, ಕೊಬ್ಬರಿ ಮತ್ತು ಗಸಗಸೆ ಪುಡಿ ಹಾಕಿ ಕಲಸಿ. ಆ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ನಂತರ ಅದರ ಮೇಲೆ ಕೊಬ್ಬರಿ ಮತ್ತು ಗಸಗಸೆ ಪುಡಿ ಹಾಕಿ 10 ನಿಮಿಷ ತಣ್ಣಗಾಗಲು ಬಿಡಿ. ಈಗ ರುಚಿ ರುಚಿಯಾದ ಕಾರ್ನ್ಫ್ಲೋರ್ ಹಲ್ವಾ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ನ್ಫ್ಲೋರ್ ಹಲ್ವಾ ಮತ್ತು ಬದನೆಕಾಯಿ ಚಿತ್ರವನ್ನು ಹೇಗೆ ಮಾಡಿದ್ರು ಅಂತ. ನೀವು ಖಂಡಿತ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.